ಬಂದನು. ಅದಕ್ಕಾಗಿ ತಮ್ಮ ಅಪ್ಪಣೆಯನ್ನು ಬಿಡುವುದು ಬಂದಿರುವ ದೊಡ್ಡಪ್ಪ. ಬಾಪು ಅಭಿಮನ್ಯು ಬಾಪು, ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಕುಮಾರ, ದೊಡ್ಡಪ್ಪ, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ಈ ಕಾರ್ಯವು ನಿನ್ನಿಂದ ಆಗತಕ್ಕದ್ದಲ್ಲ. ದೊಡ್ಡಪ್ಪ, ನಾನು ಚಿಕ್ಕದಿರಬಹುದು, ಆದರೆ ನನ್ನ ನುಡಿಯುವ ಜೀವಜ್ಯೋತಿಯು ಚಿಕ್ಕದಲ್ಲ. ಅದು ಬೆಚ್ಚಲಮಾನವಾಗಿ ಬೆಳಗುತ್ತಿರುವುದು. ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿಯುವುದು ಈ ಜಗತ್ತಿಗೆ ಅಗ್ರಜ, ಅಭಿಮನ್ಯುನ ಮಾತನ್ನು ನಿರಾಕರಿಸಬೇಡ ಅಣ್ಣ. ಅಭಿಮನ್ಯು ದೇಹವನ್ನು ಬೇರಿಸಿದೊಡನೆ ತಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡಿದರು. ಅನಿರೀಕ್ಷಿತವಾಗಿ ಒದಗಿದ ಉಪಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಭೀಮಸೇನ, ಇದು ಈ ಪ್ರಿಯ ಬಾಲಕನ ಪ್ರಾಣ ಪದಕವನ್ನು ನಿನ್ನ ಕೈ ಒಪ್ಪಿಸುವೆನು. ನೀನು ಯುದ್ಧ ರಂಗದಲ್ಲಿ ಈತನನ್ನು ಒಂದು ಕ್ಷಣವೂ ಬಿಟ್ಟಿರಕೂಡದು. ದೊಡ್ಡಪ್ಪ, ಧನಂಜಯನ ಪ್ರಾಣ ಪದಕವು ಪುನಃ ಅಚ್ಚಳಿದಂತೆ ಅವನ ಕೈ ಸೇರಲಿ. ಅಭಿಮನ್ಯು, ದೊಡ್ಡಪ್ಪ, ಹೋಗಿ ಬಾ. ದ್ರೋಣ ಚಕ್ರ ವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ವ್ಯೂಹ. ನಿಮ್ಮೆಲ್ಲರ ಆಶೀರ್ವಾದವನ್ನು ನನಗೆಲ್ಲಿಯನು ಕಂಡ